ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ತಪ್ಪಿದಂತ ಹಿನ್ನೆಲೆಯಲ್ಲಿ ಶತಾಯಗತಾಯ ಸಚಿವ ಸ್ಥಾನವನ್ನ ಪಡಿಲೇಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಿದ್ದಂತೆ ಕಾಣಿಸ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಹೀಗಾಗಿ ಮಹಿಳಾ ಕೋಟಾದಡಿ ಸ್ಥಾನ ಪಡೆಯೋದಕ್ಕೆ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ. ದೆಹಲಿಗೆ ತೆರಳಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ತೋರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಮಹಿಳಾ ಶಾಸಕಿಯರಲ್ಲಿ ಹೆಚ್ಚು ಪ್ರಭಾವಿ ನಾನು, ಜನಪ್ರಿಯ ನಾಯಕಿ ನಾನು, ಹೀಗಾಗಿ ನನಗೆ ಸಚಿವ ಸ್ಥಾನವನ್ನು ಕೊಡಬೇಕು. CM DK ಮತ್ತು ಹೈಕಮಾಂಡ್ ಕೈಯಲ್ಲಿ ಈಗ ಹೆಬ್ಬಾಳ್ಕರ್ ಭವಿಷ್ಯ ಕೂಡ ಇದೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೂಡ ಸಚಿವ ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಾ ಇತ್ತು ಮಹಿಳಾ ಕೋಟಾದಡಿಯಲ್ಲಿ. ಆದರೆ ಕೊನೆಗೆ ಸಿಡಿದ ಬದಲಾವಣೆ ಆಗಿತ್ತು. ಇನ್ನು ಯಾರೂ ಕೂಡ ಮಹಿಳಾ ಸಚಿವರು ಸಂಪುಟದಲ್ಲಿ ಇಲ್ಲ. ಹೀಗಾಗಿ ನನಗೇನೆ ಆ ಒಂದು ಸ್ಥಾನ ಸಿಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವರು ಹೈಕಮಾಂಡ್ಗಾಗಿರ್ಬೋದು CM DK ಶಿವಕುಮಾರ್ ಅವ್ರಿಗೂ ಕೂಡ ಒತ್ತಡವನ್ನು ತರ್ತಾ ಇದ್ದಾರಂತೆ. ಹೀಗಾಗಿ ಸೈಲೆಂಟಾಗಿ ಹೈಕಮಾಂಡ್ ಮೇಲೆ ಒತ್ತಡ ತರುವಂತಹ ಪ್ಲಾನ್ ಆಗಿರಬಹುದು. ಮತ್ತು ಈ ಪೈಪೋಟಿ ಏನಿದೆ, ಅನೇಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅನೇಕರು ನಮಗೆ ಸಚಿವ ಸ್ಥಾನ ಬೇಕು, ನಾನು ಇಷ್ಟು ಬಾರಿ ಗೆದ್ದಿದ್ದೇನೆ, ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು, ನನಗೆ ಸಚಿವ ಸ್ಥಾನ ಕೊಡಿ ಅಂತ ದುಂಬಾಲು ಬಿದ್ದಿದ್ದಾರೆ. ಇದರ ನಡುವೆ ಮಹಿಳಾ ಕೋಟಾದಡಿಯಲ್ಲಿ ನನಗೇ ಸಿಗಬೇಕು ಅಂತ ಮತ್ತೊಂದು ಕಡೆ ಉಮಾಶ್ರೀ ಅವರು ಕೂಡ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಅಳೆದು ತೂಗಿ ಜಾತಿ ಲೆಕ್ಕಾಚಾರ ಆಗಿರಬಹುದು ಮತ್ತು ಅವರಿಗಿರುವಂತಹ ವರ್ಚಸ್ಸಾಗಿರ್ಬೋದು ಎಲ್ಲವನ್ನ ನೋಡಿ ಹೈಕಮಾಂಡ್ ಕೆಲವೊಬ್ಬರಿಗೆ ಮಣೆ ಹಾಕುವಂತಹ ಸಾಧ್ಯತೆ ಕೂಡ ಇದೆ. ನೋಡೋಣ, ಇರೋ ಒಂದು ಸಚಿವ ಸ್ಥಾನಕ್ಕೆ ಇಷ್ಟೊಂದು ಪೈಪೋಟಿ ಇದೆ. ಹೈಕಮಾಂಡ್ ಮತ್ತು DK ಏನು ಮಾಡ್ತಾರೆ ಅಂತ.